ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನವ್ಯಾಸ್ ಕಿಚನ್. ಇವತ್ತು ನಾವು ಗಾರ್ಲಿಕ್ ಸಿಟ್ರನ್ ರೈಸ್ ಅಂದರೆ ಬೆಳ್ಳುಳ್ಳಿ ಮತ್ತು ಎಳ್ಳಿಕಾಯಿನ ಬಳಸಿಬಿಟ್ಟು ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಸೊ ಎಲ್ಲರೂ ವಿಡಿಯೋನ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಮಿಸ್ ಮಾಡದೆ ವಾಚ್ ಮಾಡಿ. ಫಸ್ಟು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಶೇಂಗಾನ ಹಾಕ್ಬಿಟ್ಟು ಹುರ್ಕೋಬೇಕು. ಶೇಂಗಾ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಶೇಂಗಾನ ಯಾವಾಗಲೂ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ, ಇಲ್ಲ ಅಂದರೆ ಶೇಂಗಾ ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ಈಗ ಅದೇ ಎಣ್ಣೆಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕಬೇಕು. ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ಉದ್ದುದ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಮೆಣಸಿಕಾಯಿ ಬಂದುಬಿಟ್ಟು ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೆ ಅದ್ರ ಬೇಸ್ ಮೇಲೆ ಹಾಕ್ಕೊಳ್ಳಿ. ಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚಿತ್ರಾನ್ನಕ್ಕೆ ರುಚಿ ಇರುತ್ತೆ. ಮೆಣಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ನಿಮ್ಮ ಮನೇಲಿ ಚೆನ್ನಾಗಿ ತಿಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಫ್ರೈ ಆದಮೇಲೆ ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ನಿಮಗೆ ಬೇಕಾದರೆ ಅನ್ನಕ್ಕೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ತುರಿದಿರೋ ಅಂತಹ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಚಿತ್ರಾನ್ನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಅದನ್ನು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಟೇಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪ ಈಗ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಚಿತ್ರಾನ್ನಕ್ಕೆ ಬೇಕಾಗಿರೋ ಅಂತಹ ಗೊಜ್ಜು ರೆಡಿಯಾಗಿದೆ. ಈಗ ಚಿತ್ರಾನ್ನನ ಕಲಿಸ್ಕೊಳ್ಳೋಣ. ನಾನು ಆಗಲೇ 1.5 ಬೌಲಷ್ಟು ರೈಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದನ್ನು ಈಗ ಅಗಲವಾದ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಾನು 3 ರೈಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಯಾವ ರೈಸ್ ಅವೈಲೇಬಲ್ ಇರುತ್ತೋ ಆ ರೈಸಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳಿ. ರೈಸು ಸ್ವಲ್ಪ ತಣ್ಣಗಾದ್ಮೇಲೆ ಆಗಲೇ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಚಿತ್ರಾನ್ನ ಗೊಜ್ಜನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಚಿತ್ರಾನ್ನ ಗೊಜ್ಜು ಎಲ್ಲ ರೈಸಿಗೂ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಚಿತ್ರಾನ್ನ ತುಂಬ ಗ್ರೀನಿಶಾಗಿ ಕಾಣ್ತಿದೆ, ಯಾಕಂದರೆ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕಿರ್ತೀವಲ್ವ ಅದಕ್ಕೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು. ಯಾವಾಗಲೂ ಹುಳಿಗಿನ ಮುಂಚೆ ಉಪ್ಪು ಸೇರಿಸ್ಬೇಕು. ಹುಳಿ ಫಸ್ಟೇ ಹಿಂಡಿದ್ರೆ ಆಮೇಲೆ ನಾವು ಉಪ್ಪು ಹಾಕಿದ್ರೆ ಅಷ್ಟು ಅನ್ನಕ್ಕೆ ಹತ್ತಲ್ಲ ಉಪ್ಪು. ಸೊ ಯಾವಾಗಲೂ ಫಸ್ಟ್ ಉಪ್ಪು ಆಮೇಲೆ ಹುಳಿ ಹಿಂಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಆಗಲೇ ಒಗ್ಗರಣೆಗೆ ಕೂಡ ನಾನು ಸ್ವಲ್ಪ ಹಾಕಿದ್ನಲ್ವ ಅದಕ್ಕೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಏಳಷ್ಟು ಎಳ್ಳಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಳ್ಳಿಕಾಯಿ ಅವೈಲೇಬಲ್ ಇಲ್ಲ ಅಂದರೆ ನಿಂಬೆಹಣ್ಣು ಸಹ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಎಳ್ಳಿಕಾಯಲ್ಲಿರೋ ಸೀಡ್ಸ್ನ ತೆಗೆದುಬಿಟ್ಟು ಕಲಿಸ್ಬೇಕು. ನೀವು ಚಿತ್ರಾನ್ನ ಊಟ ಮಾಡಬೇಕಾದ್ರೆ ಸೀಡ್ ಏನಾದರೂ ನಿಮ್ಮ ಬಾಯಿ ಸಿಕ್ಕಿದ್ರೆ ತುಂಬ ಕಹಿ ಆಗುತ್ತೆ. ಸೊ ತೆಗೆದುಬಿಟ್ಟೇ ಕಲಸಿ. ನಿಮಗೆ ನಿಂಬೆಹಣ್ಣು ಅಥವಾ ಎಳ್ಳಿಕಾಯಿ ಅಥವಾ ಟೊಮಟೆ ಹಣ್ಣು ಹಾಕಿ ಮಾಡಿರೋ ಚಿತ್ರಾನ್ನದ್ದು ಟೇಸ್ಟು ವೇರಿಯೇಷನ್ ಆಗುತ್ತೆ. ಒಂದೊಂದರದೇ ಒಂದೊಂದು ರೀತಿ ಟೇಸ್ಟ್ ಬರುತ್ತೆ. ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಆಗಲೇ ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಶೇಂಗಾ ಹಾಕಿದ್ರೆ ಚಿತ್ರಾನ್ನಕ್ಕೆ ಇಷ್ಟಪಡ್ತಾರೆ. ಸೊ ನಾನಿಲ್ಲಿ ಶೇಂಗಾದ ಪ್ರಮಾಣ ಜಾಸ್ತಿನೇ ತಗೊಂಡಿದ್ದೀನಿ. ಶೇಂಗಾ ಎಲ್ಲ ನೀಟಾಗಿ ಅನ್ನ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ನಾನು ಇದಕ್ಕೆ ಬೆಳ್ಳುಳ್ಳಿ ಎಳ್ಳಿಕಾಯಿ ಚಿತ್ರಾನ್ನ ಅಂತ ಇದ್ದೀನಿ. ನಿಮಗೆ ಈ ಚಿತ್ರಾನ್ನಕ್ಕೆ ಯಾವ ಹೆಸರು ಸೂಟ್ ಆಗುತ್ತಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನವ್ಯಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.